ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮೀನ್ಸ್ ಏಪ್ರಿಲ್ 8ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬಿಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ 2 ಡೇಸ್ನಿಂದ ಕರೆಂಟ್ ಅಫೇರ್ಸ್ ಕ್ಲಾಸ್ನ ಮಾಡೋಕ್ಕಾಗಿರಲಿಲ್ಲ. ಸರಿನಾ? ಸೊ ಮೀನ್ಸ್ ಆ ಒಂದು 2 ಡೇಸ್ನ ಪ್ರಮುಖವಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಸಹ ಇದರಲ್ಲೇ ಇನ್ಕ್ಲೂಡ್ ಮಾಡಲಾಗಿರ್ತದೆ. ಸೊ ಈ ಒಂದು ಕ್ಲಾಸ್ ನಿಮಗೆ ಉಪಯೋಗ ಆಗ್ತದೆ. ಸರಿನಾ? ಸೊ ಆ್ಯಂಡ್ ನೆಕ್ಸ್ಟ್ ಇಲ್ಲಿವರೆಗೆ ಮಾಡಿರ್ತಕ್ಕಂತಹ ಈ GK ಕ್ಲಾಸ್ಗಳನ್ನು ಆಗಿರಲಿ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಆಗಿರಲಿ, ಮತ್ತು ವೀಕ್ಲಿ ಕರೆಂಟ್ ಅಫೇರ್ಸನ್ನು ಸಹ ನಾವು ಮಾಡಿದ್ವಿ ಲಾಸ್ಟ್ ವೀಕ್ದು. ಸೊ ಅದನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅದು ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು RRB ಡಿ ಗ್ರೂಪ್ 2026ಕ್ಕೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರಲ್ವಾ, ಆ್ಯಂಡ್ ನೆಕ್ಸ್ಟ್ RRB NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರಲ್ವಾ, ಅವರ ಒಂದು ಸೈನ್ಸ್ಗೆ ಕ್ಲಾಸ್ ಮಾಡಲಾಗ್ತಾ ಇರುತ್ತೆ. ಓಕೆ, ಸೊ ಅಲ್ಲಿ ನಿಮಗೆ ತಮ್ಮಲ್ಲಿ ನಿಮಗೆ RRB ಡಿ ಗ್ರೂಪ್ ಅಂತ ಸಿಗಬಹುದು, ಬಟ್ ಅಲ್ಲಿ ನಿಮಗೆ ದ ಕ್ವಾಲಿಟಿ ಕ್ವಶನ್ಗಳು ಇರ್ತವೆ. ಸೊ ನೀವು NTPC ಅವರು ಸಹ ಒಂದು ಕ್ಲಾಸ್ನ ನೋಡ್ಕೊಳ್ಬಹುದು. ಸರಿನಾ? ಸೊ NTPC ಯಾಕೆ ಯಾವುದೇ ನೀವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ತಯಾರು ಮಾಡ್ತಾ ಇದ್ರು ಸಹ ನಿಮಗೆ ಅಲ್ಲಿಂದ ಸೈನ್ಸ್ ಕ್ವಶನ್ಗಳು ಇಂಪಾರ್ಟೆಂಟ್ ಆಗ್ತವೆ. ಸೊ ಅಲ್ಲಿಂದ ನೀವು ನೋಡ್ಕೊಳ್ಳಿ. ಅಂತ ಮಿಸ್ ಮಾಡದೆ RRB ಡಿ ಗ್ರೂಪ್ 2026 ಆಸ್ಪಿರೆಂಟ್ಸ್ಗಳನ್ನ ನೋಡ್ಕೊಳ್ಳಿ, ಅದು ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ಇಂದಿನ ಮೊದಲ ಪ್ರಶ್ನೆ ಏನಿದೆ ನೋಡೋಣ. ಏನಿದೆ ಇಂದಿನ ಮೊದಲ ಪ್ರಶ್ನೆ? ಭಾರತೀಯ ನೌಕಾದಳದ 3ನೇ ಸ್ವದೇಶಿ ನಿರ್ಮಿತ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ ಯಾವುದಾಗಿದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಏನು ಕೇಳಿದ್ದಾನೆ? ಈ ಒಂದು ಮೂರನೇ ಸ್ವದೇಶಿ ನಿರ್ಮಿತ ಅಂತೆ. ಸೊ ಸ್ವದೇಶಿ ನಿರ್ಮಿತ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ ಯಾವುದು ಅಂತ. INS ಅರಿಹಂತ, ಸೊ ಇದು ಮೊದಲನೇದಾಗಿತ್ತು ಸರ್. ಇದು INS ಅರಿಘಾಟ, ಇದು ಎರಡನೇದಾಗಿತ್ತು ಸರ್. ಆ್ಯಂಡ್ ದೆನ್ INS ಅರಿಧಮಾನ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು INS ಅರಿಕೊಂಬನ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದಾಗ್ಬೋದು ಇದಕ್ಕೆ ಸರಿಯಾದ ಉತ್ತರ? ಹೇಳ್ಬೋದಾ? ಯಾವುದಾಗುತ್ತೆ ಅಂದರೆ ಸರ್, ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ INS ಅರಿಧಮನ್ S4 ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಒಂದು INS ಅರಿಧಮನ್ S4 ಅಂತ ಹೇಳ್ತೀವಿ. ಸೊ ಇದು 3ನೇ ಸ್ವದೇಶಿ ನಿರ್ಮಿತ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ ಆಗಿದೆ. ಓಕೆ, ಇದೊಂದು ಸಬ್ಮರೀನ್ ಆಗಿದೆ ಅಂತ ನಾವು ಹೇಳ್ತೇವೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸ್ಟೇಟ್ ಎಕ್ಸಾಮ್ಗಾಗಿರಲಿ, ಸೆಂಟ್ರಲ್ ಎಕ್ಸಾಮ್ ಆಗಿರಲಿ, ಯಾವುದೇ ಎಕ್ಸಾಮ್ಗಾಗಿರಲಿ, ಇದು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಅಷ್ಟೇ. ನೆನ್ಪಿಟ್ಕೊಳ್ಳಿದ್ದೇನೆ, ಯಾಕಂದರೆ ಇದನ್ನು ಕೇಳೋ ಚಾನ್ಸಸ್ ನಿಮಗೆ ಜಾಸ್ತಿ ಇರುತ್ತೆ. ಯಾಕೆಂದರೆ ಇವಾಗ ಕರೆಂಟ್ಲಿ ಯುದ್ಧ ನಡೀತಾ ಇದೆ. ಸೊ ಮೀನ್ಸ್ ಯುದ್ಧ ನಡೀತಾ ಇದೆ ಅಂದರೆ ಮಿಲಿಟರಿ ರಿಲೇಟೆಡ್ ಏನೇ ಆದರೂ ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಈ ಒಂದು ಭಾರತೀಯ ನೌಕಾಪಡೆ ಏನಿದೆ ಅಲ್ವಾ, ಇದನ್ನು ದೇಶೀಯವಾಗಿ ನಿರ್ಮಾಣ ಮಾಡಲಾಗಿದೆ. ಯಾವುದನ್ನ? ಈ ಒಂದು 3ನೇ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಸಬ್ಮರೀನ್ SSB ಅಂತ ಹೇಳ್ತೀವಿ. ಸೊ ಹಾಗಾದರೆ ಇದನ್ನು ಎಲ್ಲಿ ಕಾರ್ಯಾರಂಭಗೊಳಿಸ್ತಿದ್ದೆವು? ಎಲ್ಲಿ ಕಾರ್ಯಾರಂಭಗೊಳಿಸಿರ್ಬೋದು ಇದು? ಓಕೆ, ಹೇಳ್ಬೋದಾ? ಎಲ್ಲಿ ಕಾರ್ಯಾರಂಭಗೊಳಿಸಿದೆ? ಮುಂಬೈ, ಕೊಚ್ಚಿ, ವಿಶಾಖಪಟ್ಟಣಂ ಮತ್ತು ಪಾರಾದೀಪ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸರ್, ದ್ಯಾಟ್ ಈಸ್ ಇನ್ ವಿಶಾಖಪಟ್ಟಣಂ ಅಂತ ಹೇಳ್ತೀವಿ. ಎಲ್ಲಿ ಅಂತ ಹೇಳ್ತೀವಿ? ಒಂದು ವಿಶಾಖಪಟ್ಟಣಂನಲ್ಲಿ ಇದು ಕಾರ್ಯಾರಂಭ ಮಾಡಿದೆ. ಯಾವುದೇ ಒಂದು INS ಅರಿಧಮನ್ ಅನ್ನು ಎಲ್ಲಿ ನಿಯೋಜಿಸಲಾಗಿದೆ ಅಥವಾ ಎಲ್ಲಿ ಕಮಿಷನ್ ಮಾಡಲಾಗಿದೆ ಅಂದರೆ ಸರ್, ದ್ಯಾಟ್ ಈಸ್ ಇನ್ ವಿಶಾಖಪಟ್ಟಣಂ ಅಂತ ಹೇಳ್ತೀವಿ. ಸೊ ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ. ಓಕೆ, ಸೊ ಇದನ್ನು ಬಿಡುಗಡೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಇದನ್ನು ಟೇಪ್ ಕಟಿಂಗ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಸರ್, ನಮ್ಮ ಭಾರತದ ರಕ್ಷಣಾ ಸಚಿವ ಆಗಿರ್ತಕ್ಕಂತಹ ರಾಜನಾಥ್ ಸಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒಂದು LCT ಶಂಕುಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿಯೂ ಸಹ ಇದೇ ಒಂದು ರಕ್ಷಣಾ ಸಚಿವ ಈ ರಾಜನಾಥ್ ಸಿಂಗ್ ಅವರು ಅಂತ ಹೇಳ್ತೀವಿ. ಸರ್ನಾ? ಸೊ ಮೀನ್ಸ್ LCT ಅಂದರೆ ಏನಂತ ಹೇಳ್ತೀವಿ? ಈ ಒಂದು ಲಾರ್ಜ್ ಕ್ಯಾವಿಟೇಷನ್ ಟನಲ್ ಅಂತ ಹೇಳ್ತೀವಿ. ಸರ್ನಾ? ಈ ಒಂದು ಸುಧಾರಿತ ನೌಕಾ ಸಂಶೋಧನೆಗಾಗಿ ಲಾರ್ಜ್ ಕ್ಯಾವಿಟೇಷನ್ ಟನಲ್ ಅನ್ನು ಶಂಕುಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಸರ್, ದ್ಯಾಟ್ ಈಸ್ ರಾಜನಾಥ್ ಸಿಂಗ್ ಅವರು. ಅಂದರೆ ನೆಕ್ಸ್ಟ್ ಪ್ರಶ್ನೆ, UGC ಇತ್ತೀಚೆಗೆ ಯಾವ ಸಂಸ್ಥೆಗೆ ಡಿಪ್ಲೊಮಾ, ಪದವಿ, ಸ್ನಾತಕೋತ್ತರ ಮತ್ತು PhD ಕಾರ್ಯಕ್ರಮಗಳನ್ನು ನೀಡುವ ಅಧಿಕಾರವನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಯಾವುದಕ್ಕೆ ಹೊಂದಿದೆ ಹೇಳ್ಬೋದಾ? ಯಾವುದು? ICAR, NCERT, UGC ಮತ್ತು ಈ ಒಂದು AICTE ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಈ ಒಂದು UGC ಏನಿದೆ ಅಲ್ವಾ, UGC ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಂತ ಹೇಳ್ತೀವಿ. ಈ ಒಂದು UGC ಅನ್ನೋದು NCERTಗೆ ಡಿಪ್ಲೊಮಾ, ಯಾವುದು ಡಿಪ್ಲೊಮಾ, ಪದವಿ ಹಾಗೆ ಸ್ನಾತಕೋತ್ತರ ಮತ್ತು PhD ಕಾರ್ಯಕ್ರಮಗಳನ್ನು ನೀಡುವ ಅಧಿಕಾರವನ್ನು ನೀಡಿದೆ ಅಂತ ನಾವು ಹೇಳ್ಬೋದು. ಸರಿನಾ? ಸೊ ಮೀನ್ಸ್ ಇಲ್ಲಿವರೆಗೆ ಕೇವಲ ಪಠ್ಯಕ್ರಮಕ್ಕಷ್ಟೇ ಇದು ಸೀಮಿತವಾಗಿತ್ತು. ಯಾವುದು? NCERT ಅನ್ನೋದು ಪಠ್ಯಕ್ರಮ ಆಗಿತ್ತಲ್ವಾ ಇದೊಂದು, ಬಟ್ ಇವಾಗ ಇದೆಲ್ಲವೂ ಸಹ ಇದು ನೀಡಬಹುದು ಅಂತ ಹೇಳಿದೆ ಯಾರು? ಈ ಒಂದು UGC ಅನ್ನೋರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ತೆರಿಗೆ ಸಲ್ಲಿಸುವ
ಸರಳಗೊಳಿಸಲು ಮೀನ್ಸ್ ಈ ಒಂದು ತೆರಿಗೆ ಸಲ್ಲಿಸುವಿಕೆಯನ್ನು ಸರಳಗೊಳಿಸಲು CBDT ಪ್ರಾರಂಭಿಸಿದ AI ಚಾಲಿತ ಸಹಾಯಕ ಮತ್ತು ವೆಬ್ಸೈಟ್ನ ಹೆಸರೇನು ಅಂತ ಕೇಳಿದಾನೆ. ಏನಾಗಿದೆ ಸರ್ ಅದೊಂದು ಹೆಸರು? ಯಾವುದು? ಟ್ಯಾಕ್ಸ್ ಸಾತಿ, ಕರ್ ಸಾತಿ, ಈಸಿ ಟ್ಯಾಕ್ಸ್ ಮತ್ತು ಈ ಒಂದು ಪ್ರಾರಂಭ ಸಾತಿ ಅಂತ ಕೊಟ್ಟಿದ್ದಾನೆ. ಈ ಒಂದು ಟ್ಯಾಕ್ಸನ್ನು ಯಾವುದನ್ನ ಈ ಒಂದು ಸೆಂಟ್ರಲ್ ಡೈರೆಕ್ಟ್ ಟ್ಯಾಕ್ಸನ್ನು ನಾವು ಸರಳಗೊಳಿಸಲು ಯಾವ ಒಂದು ವೆಬ್ಸೈಟ್ನ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಕರ್ ಸಾತಿ ಅಂತ ಹೇಳ್ತೀವಿ. ಯಾವ ಸಾತಿ? ಒಂದು ಕರ್ ಸಾತಿ. ಕರ್ ಅಂದರೆ ಏನು? ಕರ ಮೀನ್ಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಇನ್ನು ನಮ್ಮ ಆಧುನಿಕ ಭಾರತದ ಇತಿಹಾಸದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಸಂಪನ್ನ ವ್ಯವಸ್ಥೆಯನ್ನು ಮುಖ್ಯವಾಗಿ ಯಾವ ಉದ್ದೇಶಕ್ಕಾಗಿ ಅಳವಡಿಸಲಾಗಿದೆ ಅಂತ ಕೇಳಿದಾನೆ. ಯಾವುದು? ಒಂದು ಸಂಪನ್ನ ಅಂತ ಹೇಳ್ತೀವಿ. ಸೊ ಹಾಗಾದರೆ ಈ ಒಂದು ಸಂಪನ್ನನ್ನು ಎಲ್ಲಿ? ಗೋವಾದಲ್ಲಿ ಇದನ್ನು ಅಳವಡಿಸಿಕೊಳ್ಳಲಾಗಿದೆ ಫಸ್ಟ್. ಓಕೆ. ಸೊ ಹಾಗಾದರೆ ಇದನ್ನು ಯಾವ ಉದ್ದೇಶಕ್ಕಾಗಿ ಅಳವಡಿಸಲಾಗಿದೆ ಅಂತ, ಯಾವ ಉದ್ದೇಶ ಅಂದರೆ ಸರ್ ದ್ಯಾಟ್ ಈಸ್ ಪಿಂಚಣಿ ವಿತರಣೆಗಳನ್ನು ಸುಗಮಗೊಳಿಸಲು ಇದನ್ನು ಅಳವಡಿಸಲಾಗಿದೆ ಅಂತ ನಾವು ಹೇಳ್ತೀವಿ. ಸರ್ನ ಯಾವುದಕ್ಕೆ? ಈ ಒಂದು ಪಿಂಚಣಿ ವಿತರಣೆಗಳನ್ನು ಸುಗಮಗೊಳಿಸಲು ಈ ಒಂದು ಸಂಪನ್ ವ್ಯವಸ್ಥೆಯನ್ನು ಮುಖ್ಯವಾಗಿ ತರಲಾಗಿದೆ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೊದಲ ತ್ರೈಮಾಸಿಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಾಲ ಸಂಗ್ರಹಣೆಗೆ ಅಂದಾಜು ಮೊತ್ತ ಎಷ್ಟು ಅಂತ ಕೇಳಿದ್ದಾನೆ. ಎಷ್ಟಾಗಿದೆ ಸರ್ ಇದರ ಒಂದು ಅಂದಾಜು ಮೊತ್ತ? ಎಷ್ಟಾಗಿದೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು 2.54 ಲಕ್ಷ ಕೋಟಿ ಆಗಿದೆ ಸರ್ನ. ಸೊ ಎಷ್ಟಾಗಿದೆ ಅಂದರೆ ಒಂದು 2.54 ಲಕ್ಷ ಕೋಟಿ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚಿನ ವರದಿಯ ಪ್ರಕಾರ ಮೂಡೀಸ್ ಭಾರತದ ಫೈನಾನ್ಷಿಯಲ್ ಇಯರ್ 2027ರ GDP ಬೆಳವಣಿಗೆಗೆ ಅಂದಾಜನ್ನು ಎಷ್ಟಕ್ಕೆ ಇಳಿಸಿದೆ ಅಂತ ಕೇಳಿದ್ದಾನೆ. ಯಾರು? ಈ ಒಂದು ಮೂಡೀಸ್ ಸಂಸ್ಥೆಯವರು. ಸೊ ಎಷ್ಟಕ್ಕೆ ಇಳಿಸಲಾಗಿದೆ ಹೇಳ್ಬೋದಾ? ಎಷ್ಟಕ್ಕೆ ಅಂದರೆ ಸರ್ ದ್ಯಾಟ್ ಈಸ್ 6%ಗೆ ಇಳಿಸಲಾಗಿದೆ. ಸರ್ನ ಏನಂತ ಹೇಳ್ತೀವಿ? ಈ ಒಂದು 6%ಗೆ ಇಳಿಸಲಾಗಿದೆ ಅಂತ ಹೇಳ್ತೀವಿ. ಈ ಒಂದು ಕಚ್ಚಾ ತೈಲ ಬೆಲೆ ಏನಿದೆ ಅಲ್ವಾ, ಅದು ಏರಿಕೆ ಆಗಿದೆ. ಎಷ್ಟು ಏರಿಕೆ ಆಗಿದೆ? ಒಂದು ಬ್ಯಾರಲ್ಗೆ $109.8 ಅಂತ ಹೇಳ್ಬೋದು. $109.8 ಮೀನ್ಸ್ ಒಂದು ಬ್ಯಾರಲ್ಗೆ ಕನಿಷ್ಠ ಅಂದರೂ ಸಹ 9,500ದಿಂದ 10,000 ರೂಪಾಯಿ ಹೆಚ್ಚಿಗೆ ಆಗಿದೆ ಕಚ್ಚಾ ತೈಲ ಬ್ಯಾರಲ್ಗೆ. ಸೊ ಆ ಕಾರಣಕ್ಕಾಗಿ ಈ ಒಂದು GDP ಬೆಲೆ ಏನಿದೆ ಅಲ್ವಾ ಅದು ಇಳಿಕೆಯನ್ನು ಮಾಡಲಾಗಿದೆ. ಯಾರು ಅಂತ ಹೇಳ್ತೀವಿ? ಒಂದು ಮೂಡೀಸ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಪ್ರಾರಂಭಿಸಲಾದ ತುರ್ತು ಲಸಿಕಾ ಅಭಿಯಾನವು ಯಾವ ರೋಗಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಸರ್ನ ಯಾವುದು? ಈ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಪ್ರಾರಂಭಿಸಲಾಗಿರತಕ್ಕಂಥ ತುರ್ತು ಲಸಿಕಾ ಅಭಿಯಾನ. ಸೊ ಯಾವ ರೋಗಕ್ಕೆ ಸಂಬಂಧಿಸಿದೆ ಅದು? ಲಸಿಕೆ. ಸೊ ಲಸಿಕೆ ಅಂತಂದರೆ ಯಾವುದಕ್ಕೆ ಸಂಬಂಧಪಟ್ಟಿರಬಹುದು ಅದು ಹೇಳ್ಬೋದಾ? ಯಾವುದು ಅಂದರೆ ಆಪ್ಷನ್ ಎ ಕಾಲರಾ, ಆಪ್ಷನ್ ಬಿ ಡೆಂಗ್ಯೂ, ಆಪ್ಷನ್ ಸಿ ಮಿಸಲ್ಸ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಪೋಲಿಯೋ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸರ್ ದ್ಯಾಟ್ ಈಸ್ ಆಪ್ಷನ್ ಸಿ ಅಂತ ಹೇಳ್ತೀವಿ. ಯಾವುದೇ ಒಂದು ಮಿಸೈಲ್ಸ್ಗೆ ಈ ಒಂದು ತುರ್ತು ಲಸಿಕಾ ಅಭಿಯಾನವನ್ನು ಘೋಷಿಸಿದೆ ಯಾರು? ಈ ಒಂದು ತಾರಿಕ್ ರೆಹಮಾನ್ ಅವರ ಸರ್ಕಾರ, ಈ ಒಂದು ಬಾಂಗ್ಲಾದೇಶದ ಸರ್ಕಾರ ಅಂತ ಹೇಳ್ಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಛತ್ತೀಸ್ಗಢದ ಬರ್ನ್ ವ್ಯಾಪಾರ ವನ್ಯಜೀವಿ ಅಭಯಾರಣ್ಯದಲ್ಲಿ ಯಾವ ಪ್ರಾಣಿಯನ್ನು ಯಶಸ್ವಿಯಾಗಿ ಪುನರ್ವಸತಿ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಎಲ್ಲಿ? ಒಂದು ಛತ್ತೀಸ್ಗಢದ ಬರ್ನ್ ವ್ಯಾಪಾರ ಓಕೆ ವನ್ಯಜೀವಿ ಅಭಯಾರಣ್ಯದಲ್ಲಿ. ಸೊ ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಬ್ಲ್ಯಾಕ್ ಬಕ್ ಅಂತ ಹೇಳ್ತೀವಿ. ಈ ಒಂದು ಕೃಷ್ಣ ಮೃಗ ಅಂತ ಹೇಳ್ತೀವಿ. ಇಲ್ಲ ಅಂತಂದರೆ ಕಪ್ಪು ಹುಲ್ಲೆಗಳು ಅಂತ ಹೇಳ್ತೀವಿ. ಕಪ್ಪು ಹುಲ್ಲೆ ಅಂದರೆ ಅದೇ, ಕೃಷ್ಣ ಮೃಗ ಅಂತಂದರೆ ಅದೇ, ಆ್ಯಂಡ್ ದೆನ್ ಬ್ಲ್ಯಾಕ್ ಬಕ್ ಅಂದರೂ ಸಹ ಅದನ್ನೇ ಅಂತ ಹೇಳ್ತೀವಿ. ಸೊ ಅದರ ಒಂದು ಪುನರ್ವಸತಿಯನ್ನು ಮಾಡಲಾಗಿದೆ ಎಲ್ಲಿ? ಒಂದು ಛತ್ತೀಸ್ಗಢದ ಬರ್ನಾ ವ್ಯಾಪಾರ ವನ್ಯಜೀವಿ ಅಭಯಾರಣ್ಯದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಂಶೋಧಕರು ಅರುಣಾಚಲ ಪ್ರದೇಶದಲ್ಲಿ ಇರುವ 3 ಹೊಸ ಯಾವ ಜಾತಿಯ ಕೀಟಗಳನ್ನು ಕಂಡುಹಿಡಿದಿದ್ದಾರೆ ಅಂತ ಕೇಳಿದಾನೆ. ಯಾವ ರೀತಿಯ ಕೀಟಗಳನ್ನು ಕಂಡುಹಿಡಿದಿದ್ದಾರೆ? ಯಾವುದದು? ಈ ಒಂದು ಹುಳಗಳು, ರೋವ್ ಜೀರುಂಡೆಗಳು, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಚಿಟ್ಟೆಗಳು ಮತ್ತು ಇರುವೆಗಳು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ರೋವ್ ಬಿಟಲ್ಸ್ ಅಂತ ಹೇಳ್ತೀವಿ. ಈ ಒಂದು ರೋವ್ ಜೀರುಂಡೆಗಳು ಅಂತ ಹೇಳ್ತೀವಿ. ಇದನ್ನು ಸಂಶೋಧನೆ ಮಾಡಿದ್ದಾರೆ ಎಲ್ಲಿ? ಒಂದು ಅರುಣಾಚಲ ಪ್ರದೇಶದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಜ್ಞಾನಿಗಳು ಅತಿಗಂಪು ಬೆಳಕನ್ನು ಸುಮಾರು ಎಷ್ಟು ನ್ಯಾನೋಮೀಟರ್ ದಪ್ಪದ ಪದರದಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಯಾವುದನ್ನ? ಈ ಒಂದು ಇನ್ಫ್ರಾರೆಡ್ ರೇನಾ. ಸೊ ಎಷ್ಟು ದಪ್ಪದ ಪದರದಲ್ಲಿ? ಎಷ್ಟು ದಪ್ಪದ ಪದರದಲ್ಲಿ ಅದು? ಎಷ್ಟು ಅಂದರೆ ಸರ್ ದ್ಯಾಟ್ ಈಸ್ 400 ನ್ಯಾನೋಮೀಟರ್, ಆ್ಯಂಡ್ ದೆನ್ 100 ನ್ಯಾನೋಮೀಟರ್, ಆ್ಯಂಡ್ ದೆನ್ 40 ನ್ಯಾನೋಮೀಟರ್, ಆ್ಯಂಡ್ ದೆನ್ 10 ನ್ಯಾನೋಮೀಟರ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು 14 ನ್ಯಾನೋಮೀಟರ್ ಅಂತ ಹೇಳ್ತೀವಿ. ಎಷ್ಟು? ಈ ಒಂದು 14 ನ್ಯಾನೋಮೀಟರ್ನ ಒಂದು ಪದರದಲ್ಲಿ ಇದನ್ನು ಬಂಧಿಸಲು ಸಂಶೋಧಕರು ಅಥವಾ ಈ ಒಂದು ವಿಜ್ಞಾನಿಗಳು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ತೀವಿ. 14 ನ್ಯಾನೋಮೀಟರ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕ್ರೀಡೆ ಮತ್ತು ಅಭಿವೃದ್ಧಿ ಹಾಗೂ ಶಾಂತಿಯ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಯಾವ ದಿನ ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಕ್ರೀಡೆ ಮತ್ತು ಅಭಿವೃದ್ಧಿ ಹಾಗೂ ಶಾಂತಿಯ ಅಂತಾರಾಷ್ಟ್ರೀಯ ದಿನಾಚರಣೆ ಯಾವ ದಿನ ಆಚರಣೆ ಮಾಡಬಹುದು ನಾವು? ಪ್ರತಿ ವರ್ಷ. ಯಾವ ದಿನ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಏಪ್ರಿಲ್ 6ಕ್ಕೆ ನಾವು ಪ್ರತಿ ವರ್ಷ ಆಚರಣೆಯನ್ನು ಮಾಡ್ತೀವಿ. ಹಾಗಾದರೆ ಏಪ್ರಿಲ್ 7ಕ್ಕೆ ನಾವು ಪ್ರತಿ ವರ್ಷ ಏನಂತ ಆಚರಣೆ ಮಾಡ್ತೀವಿ ಸರ್? ವಿಶ್ವ ಆರೋಗ್ಯ ದಿನವನ್ನು ಆಚರಣೆ ಮಾಡ್ತೀವಿ. ಏನಂತ ಆಚರಣೆ ಮಾಡ್ತೀವಿ? ವಿಶ್ವ ಆರೋಗ್ಯ ದಿನ ಅಂತ ಆಚರಣೆ ಮಾಡ್ತೀವಿ. ಹಾಗಾದರೆ ಈ ಒಂದು ಏಪ್ರಿಲ್ 7 ವರ್ಲ್ಡ್ ಹೆಲ್ತ್ ಡೇನ ಥೀಮ್ ಏನಾಗಿದೆ ಅಂತ ನಿಮಗೆ ಕೇಳ್ಬೋದು. ಏನಾಗಿದೆ ಒಂದು ಥೀಮ್ ಹೇಳ್ಬೋದಾ? ಏನಾಗಿದೆ ಅದರದ ಒಂದು ಥೀಮು? ಏನಾಗಿದೆ ಅಂದರೆ ಸರ್ ದ್ಯಾಟ್ ಈಸ್
ಟುಗೆದರ್ ಬೈ ಹೆಲ್ತ್ ಆ್ಯಂಡ್ ದೆನ್ ಸ್ಟ್ಯಾಂಡ್ ವಿತ್ ಸೈನ್ಸ್ ಅಂತ ಆಗಿದೆ ಸರಿನಾ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇದು ಒಂದು ಏಪ್ರಿಲ್ 7ರ ಥೀಮ್ ಆಗಿದೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯೋಜನೆ ಚೇತಕ್ ಪ್ರಾಜೆಕ್ಟ್ ಚೇತಕ್ ಯಾವ ಸಂಸ್ಥೆಯ 47ನೇ ಸ್ಥಾಪನಾ ದಿನವನ್ನು ಆಚರಿಸಿತು ಅಂತ ಕೇಳಿದಾನೆ. ಈ ಒಂದು ಯೋಜನೆ ಚೇತಕ್ ಏನಿದೆ ಅಲ್ವಾ, ಒಂದು ಪ್ರಾಜೆಕ್ಟ್ ಚೇತಕ್ ಏನಿದೆ ಅಲ್ವಾ, ಇದು 47ನೇ ಸ್ಥಾಪನಾ ದಿನವನ್ನು ಆಚರಣೆ ಮಾಡಿದೆ. ಹಾಗಾದರೆ ಯಾವ ಸಂಸ್ಥೆಯ ಸ್ಥಾಪನಾ ದಿನ ಅದು ಅಂತ, ಯಾವ ಸಂಸ್ಥೆ ಸರ್ ಅದು? 47 ವರ್ಷ ಆಗಿರ್ಬೋದು. ಯಾವುದಕ್ಕಾಗಿದೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು BRO ಆಗಿದೆ ಅಂತ ಹೇಳ್ತೀವಿ. ಯಾವುದು ಒಂದು ಬಾರ್ಡರ್ ರೋಡ್ ಆರ್ಗನೈಸೇಷನ್. ಹಾಗಾದರೆ ಒಂದು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಸ್ಥಾಪನೆ ಆಗಿರೋದು ಯಾವಾಗ ಸರ್? 1960ರಲ್ಲಿ ಇದು ಸ್ಥಾಪನೆ ಆಗಿದೆ. ಸರ್ ಎಷ್ಟರಲ್ಲಿ ಸ್ಥಾಪನೆ ಆಗಿದೆ? ಈ ಒಂದು 1960ರಲ್ಲಿ ಇದು ಸ್ಥಾಪನೆ ಆಗಿದೆ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. BROಗೆ ಮತ್ತು BSFಗೆ ಕನ್ಫ್ಯೂಷನ್ ಆಗಬೇಡಿ. ಓಕೆ, BRO ಅಂತಂದರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್, BSF ಅಂದರೆ ಏನು? ಈ ಒಂದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಅದು ಯಾವಾಗ ಸ್ಥಾಪನೆ ಆಗಿದೆ? 1965ರಲ್ಲಿ ಅದು ಸ್ಥಾಪನೆ ಆಗಿದೆ. ಇದು ಸ್ಥಾಪನೆ ಮೊದಲಾಗಿದೆ, ಅದು ಮೊದಲ ಸ್ಥಾಪನೆ ಆಗಿದೆ. ಇದು ಮೊದಲ ಸ್ಥಾಪನೆ ಆಗಿದೆ. ಯಾವುದು? ಒಂದು BRO ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು NHAI ಅಂತ ಇದೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಓಕೆ, ಸೊ ಒಂದು NHAI ಯಾವಾಗ ಸ್ಥಾಪನೆ ಆಗಿದೆ? ಸೊ ಇದು ಸ್ಥಾಪನೆ ಆಗಿರೋದು 1988ಅಲ್ಲಿ ಇದು ಸ್ಥಾಪನೆ ಆಗುತ್ತೆ. ಯಾವುದು? ಈ ಒಂದು NHAI. ಆ್ಯಂಡ್ ನೆಕ್ಸ್ಟ್ ಈ ಒಂದು NWAI ಅಂತ ಬರುತ್ತೆ, ನ್ಯಾಷನಲ್ ವಾಟರ್ ವೇ ಅಥಾರಿಟಿ ಆಫ್ ಇಂಡಿಯಾ ಅಂತ. ಸೊ ಅದೇ ಸ್ಥಾಪನೆ ಆಗಿದೆ ಸರ್, ಅದು 1986ರಲ್ಲಿ ಅದು ಸ್ಥಾಪನೆ ಆಗಿದೆ. ಅದು ಸಹ ನಿಮಗೆ ಗೊತ್ತಿರಲಿ, ಯಾಕಂದರೆ ಕೇಳಿದಾನೆ ಇದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಸೈಕಲ್ನಲ್ಲಿ 14 ದಿನಗಳಲ್ಲಿ ಎವರೆಸ್ಟ್ ಬೇಸ್ ಕ್ಯಾಂಪ್ ತಲುಪಿದ ಸಾಧನೆ ಮಾಡಿದ ದಿವ್ಯಾ ಸಿಂಗ್ ಯಾವ ರಾಜ್ಯದವರು ಅಂತ ಕೇಳಿದಾನೆ. ಸೈಕಲ್ನಲ್ಲಿ ಇವ್ರು ಏನು ಮಾಡಿದ್ದಾರೆ? ಈ ಒಂದು ಬೇಸ್ ಕ್ಯಾಂಪಿಗೆ ತಲುಪಿದ್ದಾರೆ ಸರಿನಾ. ಸೊ ಹಾಗಾದರೆ ಇವರು ಯಾವ ಒಂದು ರಾಜ್ಯದವರು ಇವರು ಅಂತ? ಯಾರು? ಈ ಒಂದು ದಿವ್ಯಾ ಸಿಂಗ್ ಅವರು. ಯಾವ ಒಂದು ರಾಜ್ಯ ಅಂತಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಉತ್ತರ ಪ್ರದೇಶ ರಾಜ್ಯ ಅಂತ ಹೇಳ್ತೀವಿ. ಯಾರು? ಈ ಒಂದು ದಿವ್ಯಾ ಸಿಂಗ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 63ನೇ ರಾಷ್ಟ್ರೀಯ ಸಾಗರ ದಿನಾಚರಣೆಯನ್ನು ಯಾವ ದಿನ ಆಚರಿಸಲಾಗ್ತದೆ ಅಂತ? ಸಾಗರ ದಿನಾಚರಣೆಯನ್ನು ಆಚರಣೆ ಮಾಡೋದು ಪ್ರತಿ ವರ್ಷ ಏಪ್ರಿಲ್ 4ರಂದು ಆಚರಣೆ ಮಾಡ್ತೀವಿ ಸರ್. ಆ್ಯಂಡ್ ದೆನ್ ವರ್ಲ್ಡ್ ಹೆಲ್ತ್ ಡೇ ಆಚರಣೆ ಮಾಡೋದು ಈ ಒಂದು ಏಪ್ರಿಲ್ 7ಕ್ಕೆ ಆಚರಣೆ ಮಾಡ್ತೀವಿ ಸರ್. ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಒಂದು SS ಲಾಯಲ್ಟಿಯ ಪ್ರಥಮ ಪ್ರಮಾಣವು ಯಾವುದರ ಸ್ಮರಣಾರ್ಥವಾಗಿ ರಾಷ್ಟ್ರೀಯ ಸಾಗರ ದಿನವನ್ನು ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಫಸ್ಟ್ ಈ ಒಂದು ರಾಷ್ಟ್ರೀಯ ಸಾಗರ ದಿನವನ್ನು ನಾವು ಆಚರಣೆ ಯಾಕೆ ಮಾಡ್ತೀವಿ ಅಂತ? ಯಾಕೆ ಅಂತಂದರೆ ಈ ಒಂದು SS ಲಾಯಲ್ಟಿ ಅನ್ನೋದು ಒಂದು ಹಡಗಿತ್ತು. ಇದು ಈ ಒಂದು ಹಡಗೇನಿದೆಯಲ್ಲ ಫಸ್ಟ್ ಪ್ರಯಾಣ ಮಾಡ್ತದೆ. ಇದು ಎಲ್ಲಿಗೆ ಪ್ರಯಾಣ ಮಾಡ್ತದೆ? ಎಲ್ಲಿಗೆ ಪ್ರಯಾಣ ಮಾಡ್ತದೆ? ಎಲ್ಲಿಗೆ ಅಂತಂದರೆ ಸರ್ ಈ ಒಂದು ಲಂಡನ್ಗೆ ಪ್ರಯಾಣ ಮಾಡ್ತದೆ. ಸೊ ಆ ಒಂದು ಕಾರಣಕ್ಕಾಗಿ ಇದನ್ನು ನಾವು ಆಚರಣೆ ಮಾಡ್ತೀವಿ. ಮೀನ್ಸ್ ಇದೊಂದು ಮೊದಲ ಭಾರತೀಯ ವಿಮಾನ ಅಲ್ಲ, ಇದೊಂದು ನೌಕೆ ಆಗಿದೆ. ಅಂದರೆ ನೆಕ್ಸ್ಟ್ ಇದೊಂದು ಮೊದಲ ಭಾರತೀಯ ಮಾಲೀಕತ್ವದ ಹಡಗು ಆಗಿದೆ. ಹೌದಾ? ಹೌದು, ಇದೊಂದು ಮಾಲೀಕತ್ವದ ಹಡಗಾಗಿದೆ. ಓಕೆ, ಸೊ ಅದ್ರ ಹೆಸರು ಏನಂತ ಹೇಳ್ತೀವಿ? ಈ SS ಲಾಯಲ್ಟಿ ಅಂತ ಹೇಳ್ತೀವಿ. ಹಾಗಾದರೆ ಇದು ಯಾವಾಗ? 1919ನಲ್ಲಿ ಇದು ಫಸ್ಟ್ ಪ್ರಯಾಣ ನಡೆಸ್ತದೆ ಸರಿಯಾ. ಸೊ ಯಾವಾಗ ಅಂತಂದರೆ ಈ ಒಂದು 1919 ಏಪ್ರಿಲ್ 5ನೇ ತಾರೀಕಿಗೆ. ಯಾವಾಗ? ಏಪ್ರಿಲ್ 5ನೇ ತಾರೀಕಿಗೆ. ಸೊ ಹೇಗೆ ನೆನ್ಪಿಟ್ಕೊಳ್ಬೇಕು ನೀವು? ಜಲಿಯನ್ ವಾಲಾಬಾಗ್ ಹತ್ಯೆಯ ಮುಂಚೆ ಒಂದು 9 ದಿನಗಳು ಅಂತ, 9-8 ದಿನಗಳು. ಓಕೆ, ಸೊ ಅದಕ್ಕಿಂತ ಮುಂಚೆ ಇದು ಪ್ರಯಾಣ ನಡೆಸಿತ್ತು. ಎಲ್ಲಿ ಅಂದರೆ ಈ ಒಂದು ಲಂಡನ್ಗೆ ಪ್ರಯಾಣ ನಡೆಸಿರ್ತದೆ. ಸರಿನಾ? ಯಾವುದಂತ ಹೇಳ್ತೀವಿ? ನಮ್ಮ ಭಾರತದ ಮೊದಲ ಹಡಗು ಯಾವುದು? ನಮ್ಮ ಭಾರತೀಯರ ಮೊದಲ ಮಾಲೀಕತ್ವದ ಹಡಗು ಯಾವುದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಒಂದು SS ಲಾಯಲ್ಟಿ. ಹೆಸರಲ್ಲೂ ಸಹ ಇದೆ ನೋಡಿ, ಏನಂತ? ಲಾಯಲ್ಟಿ ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಾಸಾ ಆರ್ಟಿಮಿಸ್ 2ರ ಮಿಷನ್ನಲ್ಲಿ ಚಂದ್ರನ ಸುತ್ತ ಪ್ರಯಾಣಿಸುವ ಮೊದಲ ಮಹಿಳಾ ಗಗನಯಾತ್ರಿ ಯಾರು ಅಂತ ಕೇಳಿದಾನೆ. ಸೊ ಯಾರಾಗಿದ್ದಾರೆ ಸರಿ ಒಂದು ಮೊದಲ ಮಹಿಳಾ ಗಗನಯಾತ್ರಿ? ಹೇಳ್ಬೋದಾ ಯಾರು ಅವರು ಅಂತ? ಯಾರು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಅಮೇರಿಕದ ಕ್ರಿಸ್ಟಿನಾ ಕೋಚ್ ಅವರು. ಯಾರಂತ ಹೇಳ್ತೀವಿ? ಒಂದು ಕ್ರಿಸ್ಟಿನಾ ಕೋಚ್ ಅವರು ಅಂತ ಹೇಳ್ತೀವಿ. ಸೊ ಇವರು ಮೊದಲ ಮಹಿಳಾ ಗಗನಯಾತ್ರಿ ಆಗಿದ್ದಾರೆ ಈ ಒಂದು ಚಂದ್ರನ ಸುತ್ತ ಪ್ರಯಾಣಿಸುವ. ಸರ್ ಯಾಕೆ ಸರ್ ಸುನಿತಾ ವಿಲಿಯಮ್ಸ್ ಹೋಗಿರಲಿಲ್ವಾ? ಕಲ್ಪನಾ ಚಾವ್ಲಾ ಅವ್ರು ಹೋಗಿರಲಿಲ್ವಾ? ಸೊ ಇವರು ಎಲ್ಲಿ ಹೋಗಿದ್ರು? ಸ್ಪೇಸ್ ಹೋಗಿದ್ರು. ಓಕೆ, ಇವ್ರು ಎಲ್ಲಿ ತಿರುಗ್ತಾ ಇದ್ದಾರೆ? ಇವರು ಭೂಮಿ ಸುತ್ತ ಅಲ್ಲ ಇವ್ರು ತಿರುಗ್ತಾ ಇರೋದು, ಇವರು ಚಂದ್ರನ ಸುತ್ತ ತಿರುಗ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಭೂಮಿ ಇದೆ. ಓಕೆ, ಇವು ಭೂಮಿ ಸುತ್ತ ಹಾಕಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಈ ಒಂದು ಸುನಿತಾ ವಿಲಿಯಮ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಭೂಮಿ ಸುತ್ತ ಅಲ್ಲ, ಬದಲಾಗಿ ಚಂದ್ರನ ಸುತ್ತ ತಿರುಗ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರು ಅಂತ ಕೇಳಿದ್ರೆ ಈ ಒಂದು ಕ್ರಿಸ್ಟಿನಾ ಕೋಚ್ ಅವರು ಅಂತ ಹೇಳ್ತೀವಿ. ಫಸ್ಟ್ ವುಮೆನ್ ಅಂತ ಹೇಳ್ತೀವಿ. ಯಾರು? ಕ್ರಿಸ್ಟಿನಾ ಕೋಚ್ ಅವರು. ಹಾಗಾದರೆ ಇನ್ನೂ ಮಿಕ್ಕುಳಿದಿರ್ತಕ್ಕಂತಹ ಹೆಸರು ಹೇಳ್ಬೋದಾ ನೀವು? ಯಾರ್ಯಾರು? ಒಂದು ವೈಸ್ಮ್ಯಾನ್ ಅಂತ ಹೇಳ್ತೀವಿ, ರೀಡ್ ವೈಸ್ಮ್ಯಾನ್ ಅವರು. ಸೊ ಇದರ ಪೈಲಟ್ ಆಗಿದ್ದಾರೆ ಇವರು. ಓಕೆ, ಪೈಲಟ್ ಅಂತ ಹೇಳ್ತೀವಿ, ಕ್ಯಾಪ್ಟನ್ ಆಗಿದ್ದಾರೆ ಇವರು. ಓಕೆ, ಆ್ಯಂಡ್ ನೆಕ್ಸ್ಟ್ ಪೈಲಟ್ ಯಾರಾಗಿದ್ದಾರೆ? ಪೈಲಟ್ ಆಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ವಿಕ್ಟರ್ ಅಂತ ಹೇಳ್ತೀವಿ. ಓಕೆ, ಸೊ ಯಾರು? ವಿಕ್ಟರ್ ಅವರು. ಆ್ಯಂಡ್ ನೆಕ್ಸ್ಟ್ ಇನ್ನೊಬ್ರು ಯಾರು ಅಂತಂದರೆ ವ್ಯಕ್ತಿ ಜೆರಮಿ ಅಂತ ಹೇಳ್ತೀವಿ. ಸರ್ ಯಾರು? ಒಂದು ಜೆರಮಿ ಅವರು. ಸೊ ಇವ್ರು ಯಾವ ದೇಶದವರು? ಜೆರಮಿ ಅನ್ನೋರು ಕೆನಡಾ ದೇಶದವರಾಗಿದ್ದಾರೆ. ಸೊ ನಿಮಗೆ ಇರಲಿ ವಿಕ್ಟರ್ ಆ್ಯಂಡ್ ನೆಕ್ಸ್ಟ್ ಈ ವೈಸ್ಮ್ಯಾನ್ ಆಗಿರಲಿ ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ರಿಸ್ಟಿನಾ ಕೋಚ್ ಆಗಿರಲಿ, ಇವರು 3 ಜನ ಅಮೆರಿಕದವರಾಗಿದ್ದರೆ ಈ ಒಂದು ಜೆರಮಿ ಅವರು ಏನಿದಾರಲ್ವಾ, ಸೊ ಅವರು ಈ ಒಂದು ಕೆನಡಾ ದೇಶದವರಾಗಿದ್ದಾರೆ. ಟೋಟಲಿ 4 ಜನ ಹೋಗಿದ್ದಾರೆ. ಎಲ್ಲಿ ಅಂತಂದರೆ ಈ ಒಂದು ನಾಸಾ ದ ಆರ್ಟಿಮಿಸ್ 2ರ ಮಿಷನ್ನಲ್ಲಿ. ಎಲ್ಲಿಗೆ? ಈ ಒಂದು ಚಂದ್ರನ ಸುತ್ತ ಹಾಕೋಕೆ. ಬಟ್ ಚಂದ್ರನ ಮೇಲೆ ಇವರು ಇಳಿಯೋದಿಲ್ಲ. ಬಟ್ ಅದಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಆ ಒಂದು ಕಾರ್ಯಕ್ರಮದ ಹೆಸರು ಆರ್ಟಿಮಿಸ್ 3 ಅಂತ ಹೇಳ್ತೀವಿ. ಆರ್ಟಿಮಿಸ್ 2 ಜಸ್ಟ್ ಇದು ಮಾತ್ರ ಏನಂತ ಹೇಳ್ತೀವಿ? ಪ್ರಯೋಗ ಮಾತ್ರ ಇದು. ಬಟ್ ದ ಫೈನಲ್ ಆಗಿ ಮಾಡ್ತಕ್ಕಂಥದ್ದು ಇಳಿತಕ್ಕಂಥದ್ದು ಯಾವುದಂದ್ರೆ ಒಂದು ಆರ್ಟಿಮಿಸ್ 3 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ESA
ಯಾವುದು ಈ ಒಂದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಉಡಾಯಿಸಿದ ಸೆಲೆಸ್ಟೆ ಉಪಗ್ರಹದ ಮುಖ್ಯ ಉದ್ದೇಶವೇನು ಅಂತ ಕೇಳಿದಾನೆ. ಸರಿನಾ, ಯಾವುದು ಈ ಒಂದು CSA ಉಡಾವಣೆ ಮಾಡಿದೆ ಅಂತ ಇದು. ಹಾಗಾದರೆ ಒಂದು CSA ಉಡಾವಣೆ ಮಾಡಿರ್ತಕ್ಕಂಥ ಸೆಲೆಸ್ಟೆಯ ಪ್ರಮುಖ ಉದ್ದೇಶ ಏನು ಅಂತ ಏನಾಗಿದೆ ಸರ್? ಇದರ ಒಂದು ಪ್ರಮುಖ ಉದ್ದೇಶ ಏನು ಅಂತಂದರೆ ಇದು ಲೋ ಅರ್ತ್ ಆರ್ಬಿಟ್ನಲ್ಲಿ ಒಂದು ಲೋ ಅರ್ತ್ ಆರ್ಬಿಟ್ನಲ್ಲಿ ನ್ಯಾವಿಗೇಷನ್ ಪದರವನ್ನು ಪರೀಕ್ಷಿಸುವುದು ಆಗಿದೆ ಇದರದ್ದು ಒಂದು ಉದ್ದೇಶ. ಯಾವುದಂತ ಹೇಳ್ತೀವಿ, ಈ ಒಂದು USA ಬಿಟ್ಟಿರ್ತಕ್ಕಂಥ ಅಥವಾ ಉಡಾಯಿಸಿರ್ತಕ್ಕಂತಹ ಈ ಒಂದು ಸೆಲೆಸ್ಟೆ ಉಪಗ್ರಹದ ಉದ್ದೇಶ ಅಂತ ಹೇಳ್ತೀವಿ. ಸರಿನಾ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು ಭಾರತೀಯ ರೈಲ್ವೆಯು ಸ್ವದೇಶಿ ಸ್ವಯಂಚಾಲಿತ ರೈಲು ಸಂರಕ್ಷಣಾ ವ್ಯವಸ್ಥೆ ಹೆಸರೇನು ಸರ್? ದ್ಯಾಟ್ ಈಸ್ ಈ ಒಂದು ಕವಚ್ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಸಾಧನಾ ಸಪ್ತಾಹದ 6ನೇ ದಿನದ ಥೀಮ್ ಯಾವುದು ಅಂತ ಕೇಳಿದ್ದಾನೆ. ಏನಾಗಿದೆ ಸರ್ ಈ ಒಂದು ಸಾಧನಾ ಸಪ್ತಾಹದ ಒಂದು ಥೀಮ್ ಹೇಳ್ಬೋದಾ? ಏನಾಗಿದೆ ಅಂದರೆ ಸರ್ ದ್ಯಾಟ್ ಈಸ್, ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಒಂದು ಕವಚನ್ನು ಅಭಿವೃದ್ಧಿಪಡಿಸಲು ಎಷ್ಟು ದುಡ್ಡು ಹಾಕಿದ್ದಾರೆ ಗೊತ್ತಾ? 1364 ಕೋಟಿ ರೂಪಾಯಿ ಹಾಕಿದ್ದಾರೆ. 1364 ಕೋಟಿ. ಸೊ ಇಷ್ಟೇನಾದರೂ ದುಡ್ಡು ಇನ್ವೆಸ್ಟ್ಮೆಂಟ್ ಜಪಾನಲ್ಲಿ ಮಾಡಿದರೆ, ಅಮೇರಿಕಾದಲ್ಲಿ ಮಾಡಿದರೆ, ಸಿಂಗಾಪುರಲ್ಲಿ ಮಾಡಿದರೆ, ಈ ಒಂದು ಸೌತ್ ಕೊರಿಯಾದಲ್ಲಿ ಬೇಡ ನಾರ್ತ್ ಕೊರಿಯಾದಲ್ಲೂ ಸಹ ಮಾಡಿದರೆ ಒಂದು ಟ್ರೈನ್ ಆಕ್ಸಿಡೆಂಟ್ ಆಗ್ತಿರಲಿಲ್ಲ. ಅದು ಆದ ನಂತರ ಬಟ್ ನಮ್ಮ ಭಾರತದಲ್ಲಿ ಸೊ ಈ ಒಂದು ಕವಚ್ ಏನು ಮಾಡಿದ್ರಲ್ವಾ 2021-22ನಲ್ಲಿ. ಸೊ ಅದಾದ ನಂತರನೇ 1000 ಟ್ರೈನ್ ಆಕ್ಸಿಡೆಂಟ್ ಆಗಿದ್ದಾವೆ ಅನಿಸುತ್ತೆ. ಓಕೆ, ಅದಾದ ನಂತರ ಡಬಲ್ ಆಗಿದಾವೆ ಅನಿಸುತ್ತೆ. ಡಬಲ್ ಯಾಕೆ ಇಂಟು 5x ನೀವು ಹಾಕೊಳ್ಬೋದು, ಅಷ್ಟಾಗಿದ್ದಾವೆ. ಸೊ ದಿಸ್ ಇಸ್ ದ ಇಂಡಿಯಾ ಸಮ್ ಟೈಮ್ ಹೇಳ್ಬೋದು ಅಂದರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಈ ಒಂದು ಸಾಧನಾ ಸಪ್ತಾಹದ 6ನೇ ದಿನದ, ಸೊ ಇಲ್ಲಿ ನೀವು ನೆನಪಿಟ್ಕೊಳ್ಳೋಕೆ ಇದೆಲ್ಲ ಸಹ. ಓಕೆ, ಸೊ ಇದು ಹೆಂಗೆ ಏನು ಬೇಕಾಗಿಲ್ಲ ನಿಮಗೆ, ಬಟ್ ಇಲ್ಲಿ ಎಕ್ಸಾಕ್ಟ್ ನಂಬರ್ ನೆನಪಿಟ್ಕೊಳ್ಳಿ. ಏನು ಅಂದರೆ 1364 ಕೋಟಿ ಇಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅದಕ್ಕೆ ಕವಚ್ ಮೇಲೆ. ಸೊ ಆ ಒಂದು ನಂಬರ್ ನೀವು ನೆನಪಿಟ್ಕೊಳ್ಬೇಕಾಗುತ್ತೆ. ಹಾಗಾದರೆ ಇದಕ್ಕೆ ಆನ್ಸರ್ ಹೇಳಿ, ಯಾವುದಾಗುತ್ತೆ ಇದಕ್ಕೆ ಒಂದು ಆನ್ಸರ್ ಸಾಧನಾ ಸಪ್ತಾಹದ್ದು? ಸೊ ಏನು ಅಂತಾರೆ ಸರ್, ದ್ಯಾಟ್ ಈಸ್ ಏನು ಸಂಪ್ರದಾಯ ಮತ್ತು ಈ ಒಂದು ನೈತಿಕತೆ ಅಂತ ಹೇಳ್ತೀವಿ. ಈ ಸಣ್ಣ ಇಲ್ಲ ಅಂದರೆ ಒಂದು ಪರಂಪರೆ ಮತ್ತು ನೀತಿಶಾಸ್ತ್ರ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ 4.0ನಲ್ಲಿ ಸೂಪರ್ ಸೀನಿಯರ್ ಪಿಂಚಣಿದಾರರು ಯಾವ ಸೇವೆಯನ್ನು ಬಳಸಿಕೊಂಡಿದ್ದಾರೆ ಅಂತ ಕೇಳಿದ್ದಾನೆ. ಸೂಪರ್ ಸೀನಿಯರ್ ಯಾವುದರಲ್ಲಿ ಒಂದು DLCಯಲ್ಲಿ ಈ ಒಂದು ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ನಲ್ಲಿ ಯಾವ ಸೇವೆಯನ್ನು ಬಳಸ್ಕೊಂಡಿದ್ದಾರೆ ಅವರು? ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಈ ಮನೆ ಬಾಗಿಲ ಸೇವೆ ಅಂತ ಹೇಳ್ತೀವಿ. ಸರ್ ಏನಂತ ಹೇಳ್ತೀವಿ, ಒಂದು ಮನೆ ಬಾಗಿಲ ಸೇವೆ ಮೀನ್ಸ್ ಒಂದು ಮನೆ ಬಾಗಿಲಲ್ಲೇ ಡಿಜಿಟಲ್ ಜೀವಿತ ಪ್ರಮಾಣ ಪತ್ರ ಅಂತ ಹೇಳ್ಬೋದು. ಸೊ ಅದನ್ನು ಅವರು ಬಳಸ್ಕೊಂಡಿದ್ದಾರೆ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು 2025-26 ಹಣಕಾಸು ವರ್ಷದಲ್ಲಿ ಭಾರತವು ಸಾಧಿಸಿದ ಗರಿಷ್ಠ ವಾರ್ಷಿಕ ಪವನ ಶಕ್ತಿ ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾನೆ. ಸರಿನಾ, ಸೊ ಎಷ್ಟು ಈ ಒಂದು ಪವನ ಶಕ್ತಿ ಗೀಗಾವ್ಯಾಟ್ ಎಷ್ಟಾಗಿದೆ ಅಂತ? ಸೊ ಎಷ್ಟಾಗಿರ್ಬೋದು ಸರ್ ಈ ಒಂದು ಪವನ ಶಕ್ತಿದ್ದು ಎಷ್ಟಾಗಿರ್ಬೋದು? ಎಷ್ಟು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು 6.05 ಎಷ್ಟು ಈ ಒಂದು 6.05 ಗೀಗಾವ್ಯಾಟ್ ಆಗಿದೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಸರ್ಕಾರಿ ಇ ಮಾರ್ಕೆಟ್ ಪ್ಲೇಸ್ ಒಟ್ಟು ಸರಕು ಮೌಲ್ಯ ಎಷ್ಟು ದಾಟಿದೆ ಅಂತ ಕೇಳಿದ್ದಾನೆ. ಎಷ್ಟು ದಾಟಿರ್ಬೋದು ಸರ್ ಇದು? ಎಷ್ಟು ಅಂತಂದರೆ ಸರ್ ದ್ಯಾಟ್ ಈಸ್ ಎಷ್ಟು ಈ ಒಂದು 18.4 ಲಕ್ಷ ಕೋಟಿ ದಾಟಿದೆ. ಓಕೆ, ಎಷ್ಟು ದಾಟಿದೆ ಅಂದರೆ ಒಂದು 18.4 ಲಕ್ಷ ಕೋಟಿ ದಾಟಿದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು ಅತ್ಯುನ್ನತ ಪೊಲೀಸ್ ಗೌರವವಾದ ರಾಷ್ಟ್ರಪತಿ ಪೊಲೀಸ್ ಕಲರ್, ಓಕೆ ಕಾಲರ್ ಅಲ್ಲ ಕಲರ್ ಅನ್ನು ಇತ್ತೀಚೆಗೆ ಯಾವ ರಾಜ್ಯದ ಪೊಲೀಸ್ ಪಡೆಗೆ ನೀಡಲಾಯಿತು ಅಂತ ಕೇಳಿದ್ದಾನೆ. ಸರ್ ಸೊ ಯಾವ ಒಂದು ರಾಜ್ಯದ ಪೊಲೀಸ್ ಪಡೆಗೆ ನೀಡಲಾಗಿದೆ? ಯಾವುದು ಅಂದರೆ ಸರ್ ಒಡಿಶಾ ರಾಜ್ಯದ ಪೊಲೀಸ್ ಪಡೆಗೆ ನೀಡಲಾಗಿದೆ. ಇದಕ್ಕಿಂತ ಮುಂಚೆ ಯಾವ ರಾಜ್ಯಕ್ಕೆ ನೀಡಲಾಗಿತ್ತು? ಇದನ್ನು ಸಹ ನಾವು ನೋಡಿದ್ವಿ. ಯಾವ ತಿಂಗಳಲ್ಲಿ? ಐ ಥಿಂಕ್ ಇನ್ ಡಿಸೆಂಬರಲ್ಲಿ. ಸೊ ಯಾವ ರಾಜ್ಯಕ್ಕೆ ನೀಡಲಾಯಿತು ಸರ್? ಯಾವ ರಾಜ್ಯಕ್ಕೆ ಅಂದರೆ ಅವಾಗ ನೀಡಿದ್ದು ಸಿಕ್ಕಿಂ ಪೊಲೀಸ್ಗೆ ನೀಡಲಾಗಿತ್ತು, ಸಿಕ್ಕಿಂ ಪೊಲೀಸ್ಗೆ. ಬಟ್ ಇವಾಗ ರೀಸೆಂಟಾಗಿ ಯಾವ ರಾಜ್ಯಕ್ಕೆ ನೀಡಲಾಗಿದೆ ಅಂದರೆ ಒಂದು ರಾಷ್ಟ್ರಪತಿಯವರ ತವರು ರಾಜ್ಯ ಅಂತ ಆಗಿರ್ತಕ್ಕಂಥ ಒಡಿಶಾ ರಾಜ್ಯದ ಪೊಲೀಸರಿಗೆ ನೀಡಲಾಗಿದೆ. ಸರಿನಾ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಒಡಿಶಾ ಪೊಲೀಸ್ ಅಂತ ಹೇಳ್ತೀವಿ. ಸೊ ನೀವು ಪ್ರಶ್ನೆ ಹೇಗೆ ಕೇಳ್ಬೋದು, ರೆಫರೆನ್ಸ್ ಟು ಡಿಸೆಂಬರ್ ಅಂತ 2025 ಡಿಸೆಂಬರ್ನಲ್ಲಿ ಯಾವ ರಾಜ್ಯದ ಪೊಲೀಸರಿಗೆ ಪ್ರೆಸಿಡೆಂಟ್ ಪೊಲೀಸ್ ಕಲರನ್ನು ಯಾವ ರಾಜ್ಯದ ಪೊಲೀಸ್ ಪಡೆಗೆ ನೀಡಲಾಯಿತು ಅಂತ. ಸೊ ಡಿಸೆಂಬರ್ದ ಏನಾದರೂ ನಿಮ್ಗೆ ಮೆನ್ಷನ್ ಮಾಡಿದರೆ ನೀವು ಹೇಳಬೇಕಾಗಿರ್ತಕ್ಕಂಥ ಆನ್ಸರ್ ಒಡಿಶಾ ಅಲ್ಲ, ಬದಲಾಗಿ ಸಿಕ್ಕಿಂ ರಾಜ್ಯ. ಓಕೆ, ಕನ್ಫ್ಯೂಷನ್ ಆಗ್ತದೆ, ನೀವು ಕನ್ಫ್ಯೂಷನ್ ಆಗಬೇಡಿ, ಬಟ್ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಕೇಳೋರಿಗೆ ಅದು ಆಲ್ಮೋಸ್ಟ್ ಟಫ್ ಅನ್ಸಲ್ಲ. ಓಕೆ, ಗೊತ್ತಾಗಿರುತ್ತೆ, ಯಾಕಂದರೆ ಇಲ್ಲಿದು ಕಂಪೇರ್ ಮಾಡೋಕ್ಕೆ ಮೈಂಡ್ ಸ್ಟಾರ್ಟ್ ಮಾಡಿರುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು ಮಾರ್ಚ್ 2026ರಲ್ಲಿ ಭಾರತದ ಸ್ಥೂಲ GST ಸಂಗ್ರಹವು ಮೊದಲ ಬಾರಿಗೆ ಎಷ್ಟು ಕೋಟಿ ರೂಪಾಯಿಗಳ ಗಡಿಯನ್ನು ದಾಟಿದೆ ಅಂತ. ಎಷ್ಟು ಕೋಟಿ ರೂಪಾಯಿಗಳ ಗಡಿಯನ್ನು ದಾಟಿದೆ ಸರ್ ಇದು ಹೇಳ್ಬೋದಾ? ಎಷ್ಟು ದಾಟಿದೆ? ಎಷ್ಟು ದಾಟಿರ್ಬೋದು? ಎಷ್ಟು ಅಂತಂದರೆ ಫಾರ್ ದ ಫಸ್ಟ್ ಟೈಮ್ GST ಸಂಗ್ರಹ ಎಷ್ಟಿದೆ ಅಂತಂದರೆ 8.8% ಇನ್ಕ್ರೀಸ್ ಆಗಿದೆ. ಮೀನ್ಸ್ ಸೊ ಈ ಬಾರಿ 2 ಲಕ್ಷ ಕೋಟಿ ದಾಟಿದೆ ಜಸ್ಟ್ GST. ಓಕೆ, ಬಟ್ ಸರ್ವಿಸ್ ಹೇಗೆ ಸಿಗ್ತಾ ಇದೆ ನಮಗೆ? ಸೊ ನಾವು ಟ್ಯಾಕ್ಸ್ ಸಹ ಕಟ್ತಾ ಇದ್ದೀವಿ ಲೈಕ್ ಇಂಗ್ಲೆಂಡ್ ಅಮೇರಿಕಾ ಥರ, ಬಟ್ ಸರ್ವಿಸ್ ತೊಗೊಳ್ತಾ ಇದ್ದೀವಿ ಸೋಮಾಲಿಯಾ ದೇಶದ ಥರ. ಓಕೆ, ಸೊ ಬಟ್ ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ 2 ಲಕ್ಷ ಕೋಟಿ ಜಸ್ಟ್ GSTಯನ್ನು ದಾಟಿಸಿದ್ದೀವಿ.
ಎಷ್ಟು ತಿಂಗಳಲ್ಲಿ? ಒಂದು ತಿಂಗಳಲ್ಲಿ. ಯಾವ ತಿಂಗಳು? 2026 ಮಾರ್ಚ್. ಮೋಸ್ಟ್ ಇಂಪಾರ್ಟೆಂಟ್ ಎಕನಾಮಿಕ್ ಕರೆಂಟ್ ಅಫೇರ್ ಕ್ವಶನ್ ಇದು. ಓಕೆ, ನೆನ್ಪಿಟ್ಕೊಳ್ಳಿದ್ದೀನ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, UN 20 ನಗರಗಳು ಶೂನ್ಯ ತ್ಯಾಜ್ಯದ ಕಡೆಗೆ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕರಾವಳಿ ನಗರ ಯಾವುದು ಅಂತ ಕೇಳಿದ್ದಾನೆ. ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ವರ್ಕಲಾ ಕ್ಲಿಫ್ ಅಂತ ಹೇಳ್ತೀವಿ. ಈ ಒಂದು ವರ್ಕಲಾ ಅಂತ ಹೇಳ್ತೀವಿ. ವರ್ಕಲಾ ಕ್ಲಿಫ್ ಎಲ್ಲಿ ಕಂಡುಬರ್ತವೆ ನಿಮಗೆ? ಕೇರಳದಲ್ಲಿ ಕಂಡುಬರ್ತವೆ. ಸೊ ಅದರಲ್ಲಿ ಈ ಒಂದು UN 20 ನಗರಗಳು ಶೂನ್ಯ ತ್ಯಾಜ್ಯದ ಕಡೆಗೆ ಎಂಬ ಒಂದು ಪಟ್ಟಿಯಲ್ಲಿ ನಮ್ಮ ಭಾರತದ ಒಂದು ಕರಾವಳಿ ನಗರ ಸೇರ್ಪಡೆಯಾಗಿದೆ. ಆ ಒಂದು ಕರಾವಳಿ ನಗರದ ಹೆಸರು ಈ ಒಂದು ವರ್ಕಲಾ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026 ಒಟ್ಟಾರೆ ಚಾಂಪಿಯನ್ಶಿಪ್ ರಾಜ್ಯ ಯಾವುದು ಅಂತ ಕೇಳಿದಾನೆ. ಈ ಒಂದು ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ ನಡೆದಿರ್ತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಸರ್? ಅದು ನಡೆದಿರ್ತಕ್ಕಂಥದ್ದು ಛತ್ತೀಸ್ಗಢದಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ಇದರಲ್ಲಿ ಮೊದಲ ಸ್ಥಾನ ಯಾವ ರಾಜ್ಯ ಪಡೆದುಕೊಂಡಿದೆ ಒಟ್ಟಾರೆ ಅಂದರೆ ಸರ್? ಫಸ್ಟ್, ಸೆಕೆಂಡ್, ಥರ್ಡ್, ಮೂರು ನೆನಪಿಟ್ಕೊಳ್ಳಿ. ಫಸ್ಟಲ್ಲಿ 23 ಚಿನ್ನದ ಪದಕಗಳನ್ನು ಮೀನ್ಸ್ ಒಂದು ಗೋಲ್ಡ್ ಪದಕಗಳನ್ನು ಗೆಲ್ಲುವುದರ ಮೂಲಕ ಕರ್ನಾಟಕ, ನಮ್ಮ ಹೆಮ್ಮೆಯ ಕರ್ನಾಟಕ ಫಸ್ಟಲ್ಲಿದೆ. ಆ್ಯಂಡ್ ದೆನ್ ಸೆಕೆಂಡ್ 21 ಗೋಲ್ಡ್ಗಳನ್ನು ಗೆಲ್ಲುವ ಮೂಲಕ ಒಡಿಶಾ ಸೆಕೆಂಡಲ್ಲಿದೆ. ಇವಾಗಲೇ ಪೊಲೀಸ್ ಪ್ರೆಸಿಡೆಂಟ್ ಕಲರ್ ನೋಡಿದ್ವಲ್ವಾ? ಸೊ ಅದನ್ನು ಪಡೆದುಕೊಂಡಿರ್ತಕ್ಕಂಥ ರಾಜ್ಯ ಇದೇ ಒಂದು ಒಡಿಶಾ ಸೆಕೆಂಡಲ್ಲಿದೆ. ಆ್ಯಂಡ್ ದೆನ್ ಥರ್ಡ್ ಇರ್ತಕ್ಕಂಥ ರಾಜ್ಯ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಜಾರ್ಖಂಡ ಅಂತ ಹೇಳ್ತೀವಿ ಸರ್. ಸೊ ಇದನ್ನು ಸಾನಿ ನೆನಪಿಟ್ಕೊಳ್ಳಿ. ಯಾವುದು? ಈ ಒಂದು KOJ ಫಸ್ಟ್ ಕರ್ನಾಟಕ, ಸೆಕೆಂಡ್ ಒಡಿಶಾ, ಥರ್ಡ್ ಜಾರ್ಖಂಡ್. ಓಕೆ, ಸೊ ಇದು ಯಾವುದರಲ್ಲಿ? ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್. ಬಟ್ ನೀವು ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ ನಮ್ಮ ಕರ್ನಾಟಕ ಎಷ್ಟು ಚಿನ್ನದ ಪದಕಗಳನ್ನು ಗೆದ್ದಿದೆ ಅನ್ನೋ ಸಹ ನೀವು ನೆನಪಿಟ್ಕೊಳ್ಬೇಕಾಗುತ್ತೆ. 23 ಚಿನ್ನದ ಪದಕಗಳನ್ನು ನಮ್ಮ ಕರ್ನಾಟಕ ಗೆದ್ದಿದೆ. ಎಲ್ಲಿ ನಡೆದಿರ್ತಕ್ಕಂಥದ್ದು? ಈ ಒಂದು ಛತ್ತೀಸ್ಗಢದಲ್ಲಿ ನಡೆದಿರ್ತಕ್ಕಂಥ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ ನಲ್ಲಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಏಷ್ಯನ್ ಸ್ಕ್ವಾಶ್ ಫೆಡರೇಷನ್ ಪ್ರಶಸ್ತಿಗಳಲ್ಲಿ ಪುರುಷರ ಪ್ಲೇಯರ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ? ಸ್ಕ್ವಾಶ್ ಫೆಡರೇಷನ್ಶಿಪ್ ಪ್ರಶಸ್ತಿಗಳಲ್ಲಿ ಪ್ಲೇಯರ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವ್ರು ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಅಭಯ್ ಸಿಂಗ್ ಅವರು ಅಂತ ಹೇಳ್ತೀವಿ. ಯಾರು? ಈ ಒಂದು ಅಭಯ್ ಸಿಂಗ್ ಅವರು ಇದನ್ನು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗಾದರೆ ಒಂದು ಹಾಕಿ ಪ್ಲೇಯರ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಓಕೆ, ಪ್ಲೇಯರ್ ಆಫ್ ದ ಇಯರ್ ಎಲ್ಲಿ? ಸ್ಕ್ವಾಶಲ್ಲಿ ಯಾರು? ಅಭಯ್ ಸಿಂಗ್ ಅವರು. ಹಾಗಾದರೆ ಹಾಕಿಯಲ್ಲಿ ಯಾರ್ಯಾರು ಪಡೆದಿದ್ದಾರೆ? ಯಾರು ಅಂತಂದರೆ ಒಂದು ಹಾರ್ದಿಕ್ ಸಿಂಗ್ ಅವರು, ಆ್ಯಂಡ್ ಇನ್ನೊಂದು ನವನೀತ್ ಕೌರ್ ಅವರು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ರಿಕೆಟ್ನಲ್ಲಿ ಯಾರು ಪಡೆದಿದ್ದಾರೆ ಸರ್? ಒಂದು ಗಿಲ್ ಅವರು, ಆ್ಯಂಡ್ ಇನ್ನೊಂದು ಸ್ಮೃತಿ ಮಂದಾನ ಅವರು. ನೆನ್ಪಿಟ್ಕೊಳ್ಳಿ, ಈ ಮೂರು ಸಹ ಇಂಪಾರ್ಟೆಂಟ್ ಆಗ್ತವೆ ನಿಮಗೆ. ಓಕೆ, ಸೊ 3 ಕ್ರೀಡೆಗಳು ಆ್ಯಂಡ್ ದೆನ್ 5 ವ್ಯಕ್ತಿಗಳು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಉನ್ನತ ಕೃಷಿ ಮಹೋತ್ಸವ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ದಾನೆ. ಯಾವುದು? ಈ ಒಂದು ಉನ್ನತ ಕೃಷಿ ಮಹೋತ್ಸವ ಎಲ್ಲಿ ನಡೆಯಲಿದೆ ಅಂತ? ಎಲ್ಲಿ ನಡೆಯಬಹುದಿದು? ಭೋಪಾಲ್, ರೈಸನ್ ಮಧ್ಯಪ್ರದೇಶ, ಆ್ಯಂಡ್ ದೆನ್ ಇಂಧೋರ್ ಮಧ್ಯಪ್ರದೇಶ, ಆ್ಯಂಡ್ ದೆನ್ ಜಬಲ್ಪುರ್ ಮಧ್ಯಪ್ರದೇಶ ಅಂತ. ಸೊ ಇದು ನಡೀತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ. ಬಟ್ ಯಾವ ಒಂದು ಜಿಲ್ಲೆಯಲ್ಲಿ ಇದು ನಡೆಯಲಿದೆ ಅಂತ? ಸೊ ಇದನ್ನು ಹೋಮ್ವರ್ಕ್ ಆಗಿ ತೊಗೊಳ್ಳಿ. ಆ್ಯಂಡ್ ದೆನ್ ಈ ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಆನ್ಸರ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.